ಇದೆಯೇನೋ? ಹೇಳು ನೀನು, ಯಾರ ನೀನು? ಏನು ಮಾಡ್ತಾ ಇದ್ದಿ? ಎಲ್ಲಿಂದ ಬಂದೆ? ಎಲ್ಲಿಗೆ ಕೊಂಡು ಹೋಗುತ್ತಾ ಇದ್ದಿ? ಯಾಕೆ ಪಡ್ಕೊಳ್ತಾರೆ ಯಾರಾದ್ರೂ? ಇದಕ್ಕೆ ಯಾಕಾಗಿ ಉಪಯೋಗಿಸ್ತಾರೆ? ಗಂಜಿಯನ್ನು ಬೇಯಿಸುವುದಿಲ್ವೇನೋ? ಅಕ್ಕಿಯನ್ನು ಬೇಯಿಸುವುದು. ಅಕ್ಕಿಯನ್ನು ಬೇಯಿಸಿದ ಮೇಲೆ ಗಂಜಿ. ಯಾಕೆ? ಏನು ಬೆದಂಬು? ಏನು ಬೆದಂಬು? ಗಂಜಿ ಅವು ಪಾತ್ರ ಬಂದು ಗಂಜಿ ಬೈಪವನು ಕಜಿ ಮಾಡ್ಕೊಂಡು ಬೆಜ ನೀರು ಕಾಯ್ಪೇರೆ ಹಾಪುಂಡು ಬುಕ್ಕಲವರಿಂಡೆಲ್ಲ ನೀರೇನು ಕೊಂಡು ಹೊತ್ತ ಎಲ್ಲ ಹಾಪುಂಡು. ನಮ್ಮನ್ನೆಲ್ಲ ಇಂಥ ಗಟ್ಟಿಗೆಯಲ್ಲಿ ಸುಡುವುದಿಲ್ವೋ? ನಮ್ಮನ್ನೆಲ್ಲ ಗದ್ದದ ಗಟ್ಟಿಗೆಯಲ್ಲಿ ಸುಡ್ತಾರೆ. ಹಾಗಲ್ಲ, ಜೀವನದಲ್ಲಿ ಎಲ್ಲ ಒಳ್ಳೆ ಕಾರ್ಯವನ್ನೇ ಮಾಡಿದವರು. ಮಾಡಿದ ಮೇಲೂ 4 ಮಂದಿಗಳಿಗೆ ಪರಿಮಳ ಬರಲಿ ಎನ್ನುವ ಕಾರಣದಿಂದ ನಮ್ಮನ್ನು ಗಂಧದ ಗಟ್ಟಿಗೆಯಲ್ಲಿ ಸುಡ್ತಾರೆ. ಅಂಚತ್ತು ಹೆಚ್ಚಾದ ಗಂಧದ ಕಣಕಿ ರಾಜಕೀಯ ದಕ್ಲೆಗೆ ಮಲ್ಲ ಮಲ್ಲಕ್ಲೆ ಪಾಟ್ನು ದಯ ಗೊತ್ತಿದೆ ಜೋಡ್ಪುನ ಊರಿಡ್ಕಣ್ಣ ಅದರಿ ಹಿಂಗೆ ಮಗೆ ಸೈತಿ ಬುಕ್ಕನ್ನ ಪರಿಮಳ ಹಿಡಿದ್ರೆ ಆಡ್ತು ಗಂಧದ ಕಣಕ. ನಾವು ಅಂತ ರಾಜಕಾರಣಿಗಳಲ್ಲ, ನಾವು ಶಿಷ್ಟ ರಾಜಕಾರಣಿಗಳು. ಕಾಡಿಂದ ತಂದೆ ಮತ್ತೆ ಬೇರೆ ಯಾವುದಕ್ಕಾಗ್ತದೆ? ಅವು ಈರೇನ್ ಬರ್ತಾ ಇರಲ್ಲ. ಅದು ಹೇಳಿದ್ಯಲ್ಲ, ಅದು ಎಲ್ಲರನ್ನೂ ಸುಡುವುದಕ್ಕೆ ಕಟ್ಟಿಗೆಯಲ್ಲಿ. ಯಾರಿಗಾಗಿ ನೀನು ಈ ರೀತಿ ಎಂಜಿ ತುಂಡು ಬುಡಿಯದ್ದಿಲ್ಲ ಊರಿ ಮಗೆಲ್ಲ ಉಳ್ಳೇರು ಏನು ಒಂದು ತುಂಡು? ಅದೇನು ಅವಳಿಗೆ ಕೈಕಾಲಿಲ್ವ? ಅವಳು ತುಂಡ ಕೈಕಾರ್ತಿ ಅಂದ್ರೆ ತುಂಡು ದತ್ತಿ ಮತ್ತೆ ಅವತ್ತು ಲೆಂಕ್ಲ ಪಾಪದಕ್ಕಲ್ಲ ಬೆಂದಿನ ಪುನಃ ಸಪೂರದಲ್ಲ ಆಚಾರದ ಕೆಪ್ಪಡೆ ಉಳೈಬಹುದು ಕಣ್ಣು ಮತ್ತೆ ಗುರಿಕ್ಬೋದು ಕೂಲಿ ಮತ್ತೆ ಬಿದೆ ಬತ್ತ ಕುಜಲ್ ಮತ್ತೆ ತಾಳ್ದ ನೊಟ್ಟು ಬಿಡೇದಿ ಪುಂಡತಿ. ಅವು ತುಂಡು ಬಿಡೇದಿ ನಿಖಲ್ನ ಮಾತ್ರ ಇಡಿ ಬಿಡೇದಿ. ಒಂಜರ ಮಣ ಬಂಗಾರ ಬಾಡ್ದು ಈ ಕುಜಾಲ್ನ ಮಾತ್ರ ಸರಿಗೆದಲಕ ಬೆಚ್ಚ ಮತ್ತೆ ಸರ್ತ ಮಲ್ತದಿ ತುಂಡು ಕೈತ ರವಕ್ಕೆ ಬಾಡ್ದು ನೀರಿಲ್ದೆ ಚೋಲ್ದಂಜರ ಸೀರೆ ಮತ್ತೆ ತುತ್ತೊಂದು ನಿಮ್ಮೊಬ್ಬು ಕೆಂಪುದ ಪಚ್ಚದ ವಾಬಣ್ಣದ ಅಂಗಿ ಬಾಡಿ ರವೆ ಬಣ್ಣದ ಮತ್ತೆ ಉರ್ದುದು ಕುಟ್ಟಿಗಾರದ ಜೋಡು ಬಾಡ್ದು ಗಾಡಿ ಜದ್ರ ಚೊಕ್ಕುಳ್ಳರಿತ ಗುಮ್ಮೆ ಕುಳ್ಳಲೆಕ್ಕ ಅವು ಇಡಿ ಬಿಡೇದಿ. ನಿನಗೆ ಒಂದು ಸಣ್ಣ ಕೀಳರಿಮೆ ಉಂಟು ಅಲ್ವಾ? ಯೋಚಿಸಬೇಡ, ಚೆನ್ನಾಗಿ ದುಡಿ, ಸಂಪಾದನೆ ಮಾಡು. ಸಂಪಾದನೆ ಮಾಡಿ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊ. ಆಗ ತುಂಡಾಗಿರುವಂತಹ ಹೆಂಡತಿ ತನ್ನಿಂದ ತಾನೇ ಇಡಿಯಾಗುವುದಕ್ಕೆ ಸಾಧ್ಯ. ಹೆಂಡತಿಯವರುಗಳಿದ್ದಾಳೆ. ಮಗ ಏನವನ ಹೆಸರು? ನಿನ್ನ ಮಗನ ಹೆಸರೇನು? ಈರೆ. ಏನು ಹೇಳ್ತಾ ಇದ್ದ? ಇನ್ನೊಮ್ಮೆ ಹೇಳಿದ್ರೆ ಜಾಗ್ರತೆ. ನಿನ್ನ ಮಗನ ಹೆಸರೇನು? ಒಂದೇ ಗಡಿ ಹಾಗೆ ನೀನು ನನ್ನನ್ನೇನ ತೋರಿಸು. ಮಗನ ಹೆಸರು ಈರಪ್ಪ ಅಂತ ಹೆಸರು. ಏನು ಮಾಡ್ತಾ ಇದ್ದಾನೆ? ಯಾಕೆ? ಹೌದಾ? ಹೌದಾ? ಅರಿ ಜೋರಿದ್ದಾನೆ. ನಿನ್ನನ್ನು ನೀನು ಉದ್ಘಾಟಿಸುವುದು, ನೀನು ಜೋರಿದ್ದಿ ಅಂತ. ಈಗ ಏನು ಮಾಡ್ತಾನೆ? ಮನೆಯಲ್ಲಿ ಏನು ಮಾಡ್ತಾನೆ? ಬದನೆ ಕೃಷಿ. ಬದನೆ ಕೃಷಿ ಅದು ಒಳ್ಳೆಯದು. ಸಾವಯವ ಬದನೆ ಕೃಷಿ ಮಾಡು. ಒಳ್ಳೆ ಗಿರಾಕಿ ಬಂದಿತ್ತೇನು? ಉಂಡೆ ಬದನೆಯ ಉದ್ದ ಬದನೆ? ಭಜನೆ ದೇವರ ಭಜನೆ ಮಾಡ್ತಾನೋ? ಯಾವ ದೇವರ ಭಜನೆ? ಹನುಮಂತ ದೇವರು, ಮಾರುತಿ ಸ್ವಾಮಿ ಹೇಗೆ ಭಜನೆ ಮಾಡ್ತಾನೆ? ನನ್ನ ಹತ್ರ ತಾಳ ಇಲ್ಲ. ಯಾಕೆ? ಯಾಕೆ ತಾಳ ಅಯ್ಯೋದಿಲ್ಲ. ಪ್ರಾರಂಭಿಸು. ಆಲಾಪನಲ್ಲ, ಆಲಾಪನ. ಅಯ್ಯೋ ಆಲಾಪನೆ. ಎಲ್ಲಿರುವೆ ಇದೇನು ಹನುಮಂತ ದೇವರ ಭಜನೆಯ? ಇದು ಭಜನೆ ಅಲ್ಲ. ತಂದೆಯಾದಂತಹ ನಿನ್ನನ್ನು ನಿನ್ನ ಮಗ ಮಂಗ ಮಾಡಿದ್ದು. ಭಜನೆಯ ಮೂಲಕ ಮಂಗ ಮಾಡಿದ್ದು. ಅವ ಹೇಳಿದ ಭಜನೆ ಏನು ಅಂತ ಗೊತ್ತಲ್ಲ ನಿನಗೆ? ಎಲ್ಲಿರುವೆ ತಂದೆ ಬಾರೋ ಓ ಮಾರುತಿ ಅಂಚಿ ಇಂಚಿ ತೂಪುತಿ
ನಿನ್ನನ್ನು ಹಾಸ್ಯ ಮಾಡಿದ್ದವ. ಕಾಡಿನೊಳಗೆ ಹೋಗ್ತಿ, ಒಂದು ಕಟ್ಟ ಸೌದೆ ತಂದು ಮಾರ್ತಿ ಅಂತ ನಿನ್ನ ನಾವ ಪರಿಹಾಸ್ಯ ಮಾಡಿದ್ದು. ಓ ಮಗಯ್ಯೇ ಯಾರನ್ನ ಮಗ ಕೊಯ್ಕಲ ಇಲ್ಲಡರನ್ ಹಾಗೆ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕಾಗಿ ಹೇಗೆ ಸಾಕಾಗ್ತದೆ ಇದರಲ್ಲಿ ಬೇರೆ ಭಾರಿ ಕಷ್ಟ ಬೇರೆ. ಜೀವನದಲ್ಲಿ ಕಷ್ಟ ಇದೆಯಾ? ಏತ್ ಬೆಂದಿಲ್ಲ ಮುಟ್ಟದ್ದಿ. ಯೋಚಿಸಬೇಡ ಚೆನ್ನಾಗಿ ದುಡಿ. ಏನಾದ್ರೂ ಕೊರತೆ ಬಂತು ಅಂತ ಆದ್ರೆ ನೇರವಾಗಿ ಅರಮನೆಗೆ ಬಾ. ಇಲ್ಲ ನಿನಗೆ ಸೌದೆ ವ್ಯಾಪಾರ ಉಂಟಲ್ಲ, ಹಾಗಿದ್ರೆ ನಿನ್ನ ಹೆಂಡತಿಯನ್ನು ನನ್ನ ಬಳಿಗೆ ಕಳುಹಿಸು, ನಾನು ನೋಡಿಕೊಡ್ತೇನೆ. ನಿನ್ನ ಹೆಂಡತಿಯನ್ನು ಕಳುಹಿಸು, ನಾನು ನೋಡ್ತೇನೆ. ಅಪಾರ್ಥ ಕಲ್ಪಿಸಬೇಡ. ಏನು ನಿನ್ನ ಹೆಂಡತಿ ಅಂದ್ರೆ ಹೇಗೆ ಅಪಾರ್ಥ ಕಲ್ಪನೆ ಮಾಡಬಾರ್ದು. ನಿನ್ನ ಹೆಂಡತಿ ಅಂದ್ರೆ ನನಗೆ ತಂಗಿ ಇದ್ದ ಹಾಗೆ, ಮಗಳಿದ್ದ ಹಾಗೆ. ಅಣ್ಣ ಅಪಾರ್ಥ ಕಲ್ಪನೆ ಬಲ್ಲಿ ಅಪಾರ್ಥ ಬರ್ತನ ಶಬ್ದಾಲ ಪಾತ್ರೆ ಬಲ್ಲಿ ಅವೇ ನಂಗೆ ಖಾಲಿ ಬಾಜಾರ ಬಂದನಗನೆ ಗೊತ್ತಾಗ್ಬಿಡು ಕಾಯಿಗಾಜಿ ಪುದನ ಕೋರಿ ಬಿಟ್ಟ ನಂದು. ನೀನು ರಸಿಕನಿದ್ದಿ. ರಸಿಕ ಬದುಕದಿದ್ದ ಪೊಡಿ ಹೋಯ್ತದೆ. ಆಗಲಿ ಯೋಚಿಸಬೇಡ, ಚೆನ್ನಾಗಿ ದುಡಿ. ನನ್ನ ಪರಿಚಯ ಉಂಟು ನಿನಗೆ? ಎಲ್ಲಿ ಜಾತ್ರೆ ಸ್ವಲ್ಪ ಈರ್ನ ಬುಡೆದ್ದಿಲ್ಲ ಒಟ್ಟು ಗೊತ್ತಾರೆ. ದೇವರಾಣೆ ನಾನು ಇದುವರೆಗೆ ಯಾವ ಜಾತ್ರೆಗೂ ಹೋದವನಲ್ಲ. ಮತ್ತೆ ಯಾರು? ನನ್ನ ಹೆಂಡತಿಯನ್ನು ನಾನು ಕರೆದುಕೊಂಡೇ ಹೋಗ್ಲಿಲ್ಲ. ಏನ ಹತ್ತಿರದವನ ಹೆಂಡತಿಯನ್ನು ನಾನು ಕರೆದುಕೊಂಡು ಹೋಗುದ? ಹಾಗೆಲ್ಲ ಹೇಳಬಾರ್ದು, ಅಂತದೆಲ್ಲ ಕೆಲಸ ಮಾಡಬಾರ್ದೇನು. ಯಾಕೆ ದಿನಾಲ ನಮ್ಮ ಇಲ್ಲಡೆ ಸಾರ ವಾರದವರ ಬರಿತೆಲ್ಲ ಐವನ್ನೂದು ಕೊರಲಿದಲ್ಲ ಮಲ್ಲ. ಅಧಿಕ ಪ್ರಸಂಗಿ. ನಿಮ್ಮದೆಲ್ಲ ಹೇಗಾಗಿದೆ ಗೊತ್ತುಂಟ? ಮನೆಗೆ 50-100 ಕೊಡುವುದು, ಆಚವನ ಮನೆಗೆ 500 ಕೊಡುವುದು, ಹಾಗಾಗಿದೆ. ಇಲ್ಲ ಸರಿಗೆ ಒಣಸದಿನ ಬರಿತೆಲ್ಲ ದುಡ್ಡು ಕೊಡದಲ್ಲ ಉಂಟು. ಯಾಕೆ ಊಟ ಸರಿಯಾಗಿಲ್ಲ? ಚೆನ್ನಾಗಿ ಬೇಯಿಸಬೇಕು ಮನೆಯಲ್ಲಿ. ದಿಕ್ಕೆಲ್ಲ ಸರಿ ಇದೆಯಾ, ಕಣಕ್ಕೆ ಸರಿ ಇದೆಯಾ? ಮನೆ ಬರಗೆಟ್ನ ಬಿಡು. ಏನು ನಮಗೆಲ್ಲ ಭಾಷೆ ಬರ್ತದೆ ಏನು? ಅರಸ ನಮ್ಮಲ್ಲಿ ತುಂಬಾ ಭಾಷೆಯವರಿದ್ದಾರೆ. ಹಾಗೆ ಬಿಡು, ದುಡಿತಾ ಇದ್ದಿ. ನನ್ನ ಪರಿಚಯ ನನ್ನನ್ನು ದೇವರ ಮುಂದೆ ಹೋಗುವ ತಟ್ಟೀರಾಯ ಅಂತ ಪರಿಹಾಸ್ಯ ಮಾಡುದಲ್ಲ ಅಲ್ವಾ? ಈ ರಾಜ್ಯ ಯಾವುದು ಗೊತ್ತುಂಟ ನಿನಗೆ? ರಾಜ್ಯ ಗೊತ್ತುಂಟು. ಯಾವುದು? ಸುನೀತಾ ನಿನ್ನ ಅಜ್ಜಿ ಶೋಣಿತಾಪುರ. ಇಲ್ಲಿಗೆ ನಾನು ನಾಥನಿದ್ದೇನೆ. ಹೇಗೆ? ನಮ್ಮ ಬೆವರೆಲ್ಲ ವಾಸನೆ ಬರುವುದಿಲ್ವಾ? ನಮ್ಮ ಬೆವರೆಲ್ಲ ಪರಿಮಳ ಬರುವುದು ನೋಡು. ಅದು ಹಾಗೆ ನಾವು ತಿನ್ನುವ ಆಹಾರ ಅಂತದ್ದು. ಸಾತ್ವಿಕವಾದ ಆಹಾರವನ್ನು ತಿಂದ್ರೆ ಯಾವಾಗಲೂ ಶರೀರ ಬೆವರು ಪರಿಮಳ ಬರ್ತದೆ. ತಿಂಪುನ ಪರಿಮಳದ ತಿಂದ ಬೇಗಾರ ಪರಿಮಳ ಮತ್ತೆ ಹರ್ಪುನ ಚೂರು ಪರಿಮಳದ ಬೇಗಾರ ಪರಿಮಳ ಬರಿಯರ್ಲ ಯಾವ್ದು? ಚಿತ್ತ ಪುಳಿತ ಪರಿಮಳತ್ತ, ಮಲ್ಲಿಗೆದ ಪರಿಮಳತ್ತ, ಗೋಂಕು. ಹಾಗಲ್ವ? ನಾಥ ಅಂದ್ರೆ ನಾನು ಒಡೆಯನಿದ್ದೇನೆ. ಹಾಗೆಲ್ಲ ಕೇಳಬಾರ್ದ. ನೀವು ದೂರವಾ ಹೊರಟದ್ದು ಅಂತ ಕೇಳ. ಯುದ್ಧಕ್ಕಾಗಿ ಹೊರಟ ಏನು ಈರಲ್ಲ ಕಂಕಣೆ ಬಂದ ಏನೇನು ಮರಂಕಣೆ ಆಡ್ಲಿಕ್ಕೆ ಅವಣ್ಣ ಅಂದಾಜು ಮಾಡ್ತದಲ್ಲ ಈಗಿನ ಯುದ್ಧದ ಕ್ರಮವೇ ಬೇರೆ. ಈಗ ಯುದ್ಧಕ್ಕೆ ಶರೀರ ಬೇಡ, ಏನು ಬುದ್ಧಿಶಕ್ತಿ ಇದ್ರೆ ಸಾಕು, ಎಂತವನನ್ನು ಮಲಗಿಸ್ಲಿಕ್ಕೆ ಆಗ್ತದೆ. ಯುದ್ಧಕ್ಕಾಗಿ ನಾನು ಹೊರಟವ, ವಿರೋಧಿಗಳೊಂದಿಗೆ ಯುದ್ಧ ಮಾಡಿ ಬರ್ತೇನೆ. ನಾನು ಮತ್ತೆ ಬಾರದ ಒಂದು 10ರಲ್ಲಿ ಬರ್ತೇನೆ. 13 ಮಧ್ಯಾಹ್ನ ತಪ್ಪ ಅದ್ಯಾಕೆ? ಅವೊಂದು ಕಕ್ಕೆಗೆ ನುಪ್ಪುದಿಯರಂಡು ದಪ್ಪ ಬಲಿ. ಹೇಗೆ ಕಕ್ಕೆಗೆ ನುಪ್ಪುದಿ? ನಮ್ಮಲ್ಲಿ ಅಂತ ಕ್ರಮ ಇಲ್ವಾ? 13ರಲ್ಲಿ ಕಾಗೆಗೆ ಅನ್ನ ಇಡುದು ಅಂತ. 14ಕ್ಕೆ ಬೈಯಡ್ ಬಲಿ. ಅದ್ಯಾಕೆ? ಕೋರಿ ಪುಂಡಿ ಮತ ಅಲ್ಲ ಕೋಳಿ ಪುಂಡಿ ಅದೆಲ್ಲ ನಾವು ಮಾಡುವ ಕ್ರಮ ಇಲ್ವಾ? ಬಲೆ ಊತಾಯಿನ ಕಂಬಂತು ತನ್ನಾತಿಗೆ ಅಂತ. ಅಧಿಕ ಪ್ರಸಂಗಿ. ನಿಮ್ಮ ಆ ಕ್ರಮ ನಮ್ಮಲ್ಲಿಲ್ಲ ಏನು? ಹೋಗಿಲ್ಲಿಂದ ಈಗ ಈ ರೀತಿಯಾಗಿ ನಮ್ಮ ಮುಂದೆ ಬರಬಾರ್ದು. ಇನ್ನು ಜಾಗ್ರತೆ. ಹೋಗು. ಒಂಚೂರು ಕನಕದಾಟ ಬರ್ತದೆ. ಬಟ್ಟೆ ಕೆಳಗಾಕ, ಬಟ್ಟೆ ಕೆಳಗಾಕ. ಅರಸನ ಮುಂದೆ ನೀನು ಬಟ್ಟೆ ಎತ್ತಿ ಕೆಳಗಾಕು. ಅತ್ತೆಯನ್ನ ಏನಿರೋಣ ಪಾರ್ಟಿಯರ ಬೆಟ್ಟಿಗೆಯನ್ನ ರಾಜ್ಯಕ್ಕೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಬಂಡರತಿ. ಹೌದು. ಯಾನ ದುಡ್ಡು ಕೊರದು ಎತ್ತನ ಮುಂಡು ಎಂಕ ತುತ್ತು
ಎಂಕ ಜರ್ತ ಕಟ್ಟರೆ ಸ್ವಾತಂತ್ರ್ಯ ನಮ್ಮನಿದ ರಾಜಕೀಯ. ಹಾಗಿದ್ರೆ ನಿನ್ನಲ್ಲಿ ಕೇಳ್ತೇನೆ, ನೀನು ಹಣ ಕೊಟ್ಟು ತೆಗೆದಂತಹ ಬಟ್ಟೆ ಅದನ್ನು ನಿನಗೆ ಹೇಗೂ ಉಪಯೋಗಿಸಬಹುದಲ್ಲ. ಹಾಗಿದ್ರೆ ಇದನ್ನೆಲ್ಲ ಕಳಚಿ ಸಾರ್ವಜನಿಕರ ಮುಂದೆ ನೀನು ಹೋಗ್ತೀಯ, ನೀನಲ್ವ ಹಣ ಕೊಟ್ಟದ್ದು? ಹಾಗಿದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಂಟು ಎನ್ನುವ ಕಾರಣಕ್ಕೆ ಮನ ಬಂದ ಹಾಗೆ ವರ್ತಿಸುವುದಲ್ಲ, ಇನ್ನೊಬ್ಬರಿಗೆ ಬೇಸರ ಆಗದ ರೀತಿಯಲ್ಲಿ ನಾವು ವರ್ತಿಸಬೇಕೇನೋ. ಅಧಿಕ ಪ್ರಸಂಗಿ ಹೋಗು. ಒಳಗೆ ಯಾರು ನೀನು ಕಾಡಿನಲ್ಲಿ ನಿನ್ನ ತಲೆ ಮೇಲೆ ಹೀಗೆ ಅಲ್ಲಿ ಒಂದು ಮರ ಉಂಟಲ್ಲ, ಹೊರಗಿಸಿ ತಲೆಗೆ ಹಿಡಿಬೇಕಾ? ಒಂದು ಉಪಕಾರ ನನ್ನಲ್ಲಿ ಸೌದೆ ಹಿಡಿಲಿಕ್ಕೆ ಅಲ್ಲ. ಯಾಕೆ ನಾವು ದುಡಿಯೋ ಸಂದರ್ಭದಲ್ಲಿ ದುಡಿದಿದ್ದೇವೆ. ನಾವು ಆಡಿಸಿದ್ರೆ ಸಾಕೇನು, ನೀನು ಹುಡಿ ಮಾಡಿದ್ರು ಸಾಲದು. ಹೋಗು ಹೋಗು. ಈ ಓಡೆ ನಿನ್ನ ಅಮ್ಮನಿಗೆ ಬರೋದು